ಹೊರಕ್ಕೆ ಬಂದಿದ್ದಂಥ ಭಾನುವಾರ ಹೊರಕ್ಕೆ ಬಂದಿದ್ದಂಥ ಚಿತ್ರ, ಒಂದು ಫೋಟೋ ಎಷ್ಟೆಲ್ಲ ಕೆಲಸ ಮಾಡಿದೆ ಎಂಬುದು ಇವತ್ತು ಗೊತ್ತಾಗ್ತಾ ಇದೆ. ಜೈಲಲ್ಲಿ VVIP ಟ್ರೀಟ್ಮೆಂಟ್ ಪ್ರಕರಣದಲ್ಲಿ ದರ್ಶನ್ ಮತ್ತು ಆತನ ಜೊತೆ ಕುಳಿತಿದ್ದಂತಹ ಎಲ್ಲ ವ್ಯಕ್ತಿಗಳಿಗೀಗ ಶಾಕನ್ನು ಕೊಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಕೆಲವೊಮ್ಮೆ ಕೆಲವು ಕ್ರಿಯೆಗಳಿಗೆ ಅರ್ಥವಿರುವುದಿಲ್ಲ, ಆದರೆ ಅದಕ್ಕೇನೋ ಅರ್ಥ ಇದೆ, ಇನ್ನೇನೋ ಆಗಿ ಹೋಗುತ್ತಿದೆ ಎಂಬುದನ್ನು ಸಾಮಾನ್ಯವಾಗಿ ವ್ಯವಸ್ಥೆ ಬಿಂಬಿಸುತ್ತದೆ. ಕಾರಣ ರೊಚ್ಚಿಗೆದ್ದ ಜನರನ್ನು ದಿಕ್ಕು ತಪ್ಪಿಸಲು ಮತ್ತು ಮೂರ್ಖರನ್ನಾಗಿಸಲು. ಏನೋ ಮಾಡಿದ್ದೀವಿ ಅಂತ ಅಷ್ಟೇ. ಪರಪ್ಪನಗ್ರಹಾರ ಜೈಲಲ್ಲಿ ಒಟ್ಟಿಗಿದ್ದ ದರ್ಶನ್ ಗ್ಯಾಂಗ್ ಈಗ ಒಡೆದು ಚೂರಾಗುವ ಸಮಯ. ನಮ್ಮವರ ಪ್ರಕಾರ ದಿಕ್ಕಾಪಾಲಾಗುತ್ತೆ. ನಟ ದರ್ಶನ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲು 24ನೇ ACMM ಕೋರ್ಟ್ ಆದೇಶ ಕೊಟ್ಟಿದೆ. ಅಂದರೆ ಪೊಲೀಸರ ಮನವಿ ಅಥವಾ ಜೈಲಾಧಿಕಾರಿಗಳ ಮನವಿಯ ಆಧಾರದಲ್ಲಿ. ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ಇವತ್ತು ಹೇಳಿರ್ತೀನಿ, ನನಗೆ ವಿಪರೀತವಾಗಿ ಆಶ್ಚರ್ಯ ಆಗ್ತಾ ಇದೆ ಬಳ್ಳಾರಿಯ ಆಯ್ಕೆ. ನಾನು ಇವತ್ತಿಗೆ ಇಷ್ಟನ್ನು ಹೇಳಿ ನಿಲ್ಲಿಸಿರ್ತೀನಿ. ವೈ ಬಳ್ಳಾರಿ? ನಮ್ಮ ಕಣ್ಣಿಗೆ ಕಾಣಿಸದ್ದೇನಾದರೂ ಇದೆಯೋ ಗೊತ್ತಿಲ್ಲ. ಲೆಟ್ಸ್ ಸಿ ಅದು ಹೆಂಗೆ ಹೋಗುತ್ತೆ ಅಂತ. ನಟಿ ಪವಿತ್ರ ಗೌಡ ಹಾಗೂ ಇನ್ನಿಬ್ಬರನ್ನು ಹೊರತುಪಡಿಸಿ ಪರಪ್ಪನಗ್ರಹಾರ ಜೈಲಲ್ಲಿರುವ ದರ್ಶನ್ ಗ್ಯಾಂಗ್ನ ಇತರೆ ಆರೋಪಿಗಳನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಕೊಡಲಾಗಿದೆ. ಯಾವುದೇ ಕ್ಷಣದಲ್ಲಿ ನಟ ದರ್ಶನ್ ಸೇರಿ ಇತರೆ ಆರೋಪಿಗಳನ್ನು ಅವರವರ ವಾಸಸ್ಥಾನಗಳಿಗೆ ಕಳಿಸಿಕೊಡುವ ಕಾರ್ಯ ಪ್ರಾರಂಭ ಆಗಬಹುದು. ಇದಕ್ಕಾಗಿ ಬೆಂಗಳೂರಿನ ಜೈಲು, ಬಳ್ಳಾರಿ ಜೈಲು ಸೇರಿ ವಿವಿಧ ಕಾರಾಗೃಹಗಳಲ್ಲಿ ಅಗತ್ಯ ತಯಾರಿ ನಡೆದಿದೆ. ಏನು ತಯಾರಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರ್ತಾ ಇದ್ದಾರೆ, ರೋಡಿಗೆಲ್ಲ ಟಾರ್ ಹಾಕಬೇಕು, ಫುಟ್ಪಾತ್ಗೆಲ್ಲ ಬಣ್ಣ ಬಳಿಬೇಕು, ಮರಕ್ಕೆಲ್ಲ ಕೆಮ್ಮಣ್ಣು ಸುಣ್ಣ ಬಳಿಬೇಕು, ಬಾವುಟ ಕಟ್ಟಬೇಕು ಅಂತ ಏನಾರು ಇದೆಯೋ? ಏನ್ರಿ ತಯಾರಿ ಅಂದರೆ ವಾಟ್? ಆಲ್ ರೈಟ್. ಹಗಲಿನಲ್ಲಿ ದರ್ಶನ್ ಸ್ಥಳಾಂತರ ಮಾಡಲು ಮುಂದಾದರೆ ಅಭಿಮಾನಿಗಳ ದಾರಿಯುದ್ದಕ್ಕೂ ಅಡ್ಡಿ ಮಾಡಬಹುದು ಎಂಬ ಕಾರಣಕ್ಕೆ ಇವತ್ತು ರಾತ್ರಿಯೇ ಶಿಫ್ಟ್ ಮಾಡ್ತಾರೆ. ಫಾರ್ ಸೆಕ್ಯೂರಿಟಿ ರೀಸನ್ಸ್ ರಾತ್ರಿ ಶಿಫ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ದಾರಿ ಮಧ್ಯ ಯಾರೋ ಪುಂಡು ಪೋಖರಿಗಳು ಬಂದು ಅಡ್ಡಿ ಮಾಡ್ತಾರೆ ಅಂತ ಗಿರಣ ಕೊಟ್ಟರೆ ಟೋಪಿ ತೆಗೆದಿಟ್ಟು ಬಟ್ಟೆ ಬಿಚ್ಚಿಟ್ಬಿಟ್ಟು ಮನೆಗೋಗಿ ಎಲ್ಲರೂ ಆ ಕಾರಣ ಕೊಡೋದಾದ್ರೆ ವಾಟ್ ಅಡಾಸಿಟಿ ಎನಿಬಡಿ ಹ್ಯಾಸ್. ರೋಡಲ್ಲಿ ಬಂದು ಗಲಾಟೆ ಮಾಡಿದ್ರೆ ಮುಖಾಮೂತಿ ನೋಡಿದ್ರೆ ಮೂಳೆ ಮುರಿದು ಒಳಗೆ ಹಾಕ್ಬೇಕಂತ ಅವ್ರುಗಳನ್ನ ಅಡ್ಡ ಬರೋರನ್ನ ಕಾನೂನಿಗೆ. ಹಿ ಸ್ಟಿಲ್ ನಾಟ್ ಕನ್ವಿಕ್ಟೆಡ್, ಅಕ್ಯೂಸ್ಡ್ ಅಷ್ಟೇ. ಆ ರೀಸನ್ ಕೊಡೋದಾದ್ರೆ ಕಾಕಿ ಬಟ್ಟೆ ಕೆಳಗಡೆ ಬಿಚ್ಚಿಟ್ಬಿಟ್ಟು ಮನೆಗೆ ಹೋಗಿ. ಇನ್ನು ಈ ಮೂಲಕ ಕೋರ್ಟ್ ಅನುಮತಿ ಪಡೆದಾಗ ಚೀಫ್ ಮಿನಿಸ್ಟರ್ ಮೀಟಿಂಗಲ್ಲಿ ಸಜೆಸ್ಟ್ ಮಾಡ್ತಾರೆ ಬಳ್ಳಾರಿ ಅಂತ. ನನಗೆ ಐ ಆಮ್ ಸರ್ಪ್ರೈಸ್ಡ್. ಚೀಫ್ ಮಿನಿಸ್ಟರ್ ಬಳ್ಳಾರಿನ ಯಾಕೆ ಆಯ್ಕೆ ಮಾಡಿದ್ದಾರೆ ಅವ್ರು ಹೇಳಿದರೆ ನನಗೆ ಆಶ್ಚರ್ಯ ಇದೆ ಸ್ಟಿಲ್. ಇನ್ನು ಜೈಲು ನಿಯಮಗಳ ಉಲ್ಲಂಘನೆ ಆರೋಪದ ಮೇಲೆ ಅವರನ್ನು ದರ್ಶನ್ ಕಾರಾಗೃಹದಲ್ಲೇ ವಿಚಾರಣೆಗೆ ಒಳಪಡಿಸಲು ಪೊಲೀಸರು ಕೋರ್ಟ್ ಅನುಮತಿಯನ್ನು ಪಡೆದಿದ್ದಾರೆ. ವಿಚ್ ಈಸ್ ಪಾಸಿಬಲ್, ಪರ್ಮಿಟೆಡ್. ನ್ಯಾಯದಲ್ಲಿ ಅದಕ್ಕೆ ಜಾಗ ಇದೆ ಕಾನೂನಲ್ಲಿ. ಒಂದೊಮ್ಮೆ ಸಹಕರಿಸದಿದ್ದರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ. ಸಹಕರಿಸದೇ ಇರುವುದಕ್ಕಲ್ಲೇನು ದೊಡ್ಡದಿಲ್ಲ, ಬಟ್ ಕೆಲವೊಮ್ಮೆ ಹೇಳಲಿಕ್ಕೆ ಬರಲ್ಲ. ದೊಡ್ಡವರ ಸಣ್ಣತನಗಳು ಹೇಳಲಿಕ್ಕೆ ಬರಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಗರ ಪೊಲೀಸ್ ಆಯುಕ್ತರು ಪರಪ್ಪನಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವೆರಿ ಗುಡ್, ಸಂತೋಷ. ಹೋಗಿ ಬರಲಿ. ಯಾರ್ಯಾರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ ನೋಡೋಣ. ದಿ ರೋಲ್ ಆಫ್ ಆನರ್, ಹಾಲ್ ಆಫ್ ಫೇಮ್ ಅಥವಾ ಹಾಲ್ ಆಫ್ ಜೈಲ್ ಫೇಮ್ ಅಂತ ಬೇಕಾದ್ರೂ ಕರ್ಕೊಳ್ಳಿ. A1 ಪವಿತ್ರ ಗೌಡ ಪರಪ್ಪನಗ್ರಹಾರದಲ್ಲೇ ಅವರ ವಾಸ, ಅವರ ಬಿಡಾರ, ವಾಸ್ತವ್ಯ ಮುಂದುವರಿಯುತ್ತೆ. A2 ದರ್ಶನ್ ಬಳ್ಳಾರಿ ಜೈಲಿಗೆ ರವಾನಿಸಲಾಗುವುದು. ಇನ್ನು ಯಾರೋ ಪವನ್ ಮತ್ತು ರಾಘವೇಂದ್ರ ಹಾಗೂ ಇನ್ನೊಬ್ಬ ವ್ಯಕ್ತಿ ನಂದೀಶ್ ಅನ್ನೋರು, ಇವರನ್ನು ಮೈಸೂರು ಜೈಲಿಗೆ ಕಳಿಸ್ಕೊಡ್ತಾರಂತೆ. ಜಗದೀಶ್ ಎಂಬ ವ್ಯಕ್ತಿಯನ್ನು ಶಿವಮೊಗ್ಗೆಗೂ ಕಳಿಸಿದ್ರೆ ಅನುಕುಮಾರ್ ಅನ್ನೋ ವ್ಯಕ್ತಿ
ಪರಪ್ಪನ ಅಗ್ರಹಾರದಲ್ಲೇ ಉಳಿದುಕೊಳ್ಳುವ ಸೌಭಾಗ್ಯವನ್ನು ಉಳಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಇನ್ಯಾರೊಬ್ಬರು ರವಿಶಂಕರ್. ಆ ರವಿಶಂಕರ್ ತುಮಕೂರು ಜೈಲಿನಲ್ಲಿ ಈಗಾಗಲೇ ಇರುವುದರಿಂದ ಸಮಸ್ಯೆ ಇಲ್ಲ. ಅವರಿಗೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಒತ್ತುವರಿ ಇಲ್ಲ, ಇದಿಲ್ಲ, ಜೈಲ್ ಬದಲಾವಣೆ ಇಲ್ಲ. ಧನರಾಜ್ ಎಂಬ ವ್ಯಕ್ತಿಯನ್ನು ಧಾರವಾಡ ಜೈಲಿಗೂ, ವಿನಯ್ ಎಂಬುವನ್ನ ವಿಜಯನಗರ ಜೈಲಿಗೂ, ನಾಗರಾಜ್ ಎಂಬ A11 ಆರೋಪಿ 11 ಕಲಬುರಗಿ ಜೈಲಿಗೂ, ಲಕ್ಷ್ಮಣ್ ಎಂಬ ವ್ಯಕ್ತಿಯನ್ನು ಶಿವಮೊಗ್ಗೆಗೂ ಕಳಿಸ್ಕೊಡ್ತಾರೆ. ದೀಪಕ್ ಪರಪ್ಪನಗ್ರಹಾರ ಜೈಲಲ್ಲೇ ಇರ್ತಾರೆ. ಪ್ರದೋಷ್ ಆತನನ್ನು ಬೆಳಗಾವಿ ಜೈಲಿಗೆ ಕಳಿಸ್ತಾರೆ. ಮೂವರು ಈ ಪ್ರಕರಣದಲ್ಲಿ ಅಂದರೆ ಕಾರ್ತಿಕ್, ಕೇಶವಮೂರ್ತಿ ಹಾಗೂ ನಿಖಿಲ್ ನಾಯಕ್ ಈಗಾಗಲೇ ತುಮಕೂರು ಜೈಲಿನಲ್ಲಿದ್ದಾರೆ, ಅಲ್ಲೇ ಉಳ್ಕೋತಾರೆ ಅವರು. ಸರ್, ಈ ಬದಲಾವಣೆಯಿಂದ ಆಗಬಹುದಾದ್ದೇನು ಸರ್? ನನಗೆ ದೊಡ್ಡದಾದಂಥ ನಿರೀಕ್ಷೆ ಏನಿಲ್ಲ ಬದಲಾವಣೆಯಿಂದ ಏನಾಗಬಿಡುತ್ತೆ ಅಂತ. ಆದರೆ ಒಂದು ಗುಂಪನ್ನು ಕಟ್ಟಿರುವುದನ್ನು ಒಡಿತಾರೆ ಅಂತ ಅವ್ರದ್ದು ಲೆಕ್ಕಾಚಾರ. ಇನ್ನೊಂದು ಗುಂಪನ್ನು ಕಟ್ಟಿಕೊಳ್ಳಲಿಕ್ಕೆ ಆಗುವುದಿಲ್ಲವೋ ಗೊತ್ತಿಲ್ಲ. ಎಲ್ಲಿಯವರೆಗೆ ಆಫೀಸರ್ಸು, ನಾನು ದರ್ಶನ್ ಪ್ರಕರಣ ಒಂದೇ ಹೇಳ್ತಿಲ್ಲ, ಜನರಲಿ ಐಮ್ ಟಾಕಿಂಗ್, ಆಫೀಸರ್ಸು ನೀವು ಅದಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನೀವು ಅಂಡಮಾನ್ ನಿಕೋಬಾರ್ಗೆ ಹಾಕಿದ್ರೂ ಇಷ್ಟೇ, ಎಲ್ಲಿ ಹೋದ್ರೂ ತಪ್ಪಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಆ ಚಿತ್ರದಲ್ಲಿ ಫರ್ಗೆಟ್ ಕುರ್ಚಿ ಕೊಟ್ಟಿದ್ದು, ಲಾನ್ನಲ್ಲಿ ಒಂದು ಸೆಂಟ್ರ್ ಟೇಬಲ್ ರೆಸಾರ್ಟ್ ಥರ ಕೊಟ್ಟಿದ್ದು, ಕಾಫಿ ಕೊಟ್ಟಿದ್ದು, ಕೈಗೆ ಸಿಗರೇಟ್ ಕೊಟ್ಟಿದ್ದು, ಅದೆಲ್ಲ ಬಿಟ್ಬಿಡಿ. ಹೌ ಡಿಡ್ ಸಜಾ ಕೈದಿಗಳು ಅಂದರೆ ಕನ್ವಿಕ್ಟೆಡ್ ಪ್ರಿಸನರ್ಸ್ ಅಲ್ಲಿಗೆ ಬಂದು ಕೂತ್ಕೋತಾರೆ? ಜೈಲ್ ರೂಲ್ಸಲ್ಲಿ ಏನಿದೆ? ಆರ್ ದೇ ಸಪೋಸ್ ಟು ಕಮ್? ಅವ್ರ ಬ್ಯಾರಕ್ಸಿಂದ ಈ ಕಡೆಗೆ ಬರ್ಬೋದಾ? ಯಾಕೆ ಬರ್ತಾರೋ ಅವರು? ಓಕೆ, ಅಂಡರ್ ಟ್ರಯಲ್ಗಳಿಗೆ ಅಂದರೆ ವಿಚಾರಣಾಧೀನ ಕೈದಿಗಳಿಗೆ ಸಮವಸ್ತ್ರಗಳದ್ದು ಸಮಸ್ಯೆ ಇಲ್ಲ, ಅವ್ರಿಗಿಲ್ಲ. ಅವ್ರಿಗೊಂದು ನಂಬರ್ ಕೊಡ್ತಾರೆ ಅನ್ನೋದೇ ಹೊರತು ಅವ್ರಿಗೆ ಸಮಸ್ಯೆ. ಸಜೆಗೆ ಕನ್ವಿಕ್ಟೆಡ್ಗೆ ಇರುತ್ತಲ್ಲ, ಎಲ್ಲಿ ಕಾಣಿಸ್ತಿದೆ ಅಲ್ಲಿ? ಅದರಲ್ಲೊಬ್ಬ ಹಾಕಬೇಕಿತ್ತು, ಕಾಣಿಸ್ತಾ ಇಲ್ವಲ್ಲ ಯಾವುದುವೆ. ಇದೆಲ್ಲ ಯಾರ ಕಣ್ಣಿಗೆ ಕಾಣಿಸಬೇಕಾಗಿತ್ತು? ನೀವು ಜೈಲಿಗೆ ಬದಲಾವಣೆ ಮಾಡಿಬಿಟ್ರೆ ಎಲ್ಲ ಬದಲಾಗತ್ತೆ. ಇದನ್ನೇ ನಾನು ಹೇಳಿದ್ದು. ಏನೋ ಮಾಡಿದ್ದೇವೆ ಅಂತ ತೋರಿಸ್ತಿದ್ರಿ, ತೋರಿಸಿ, ಇಟ್ಸ್ ಆಲ್ ರೈಟ್, ನಾನೇನು ಬೇಡ ಅಂದಿಲ್ಲ. ಬದಲಾಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ, ಆದರೆ ಸಂತೋಷ, ಅದು ಬೇರೆ ವಿಚಾರ. ಆದರೆ ಒಂದನ್ನು ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಅಂತ ನಾನು ಪರಿಭಾವಿಸ್ತೀನಿ ಈ ಪ್ರಕರಣದಲ್ಲಿ. ಅದು ಬೆಂಗಳೂರಿನ ಜೈಲಿನ ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕೆ ಆಗಲ್ಲ ಅಂತ ಆಯಿತು ನಿಮಗೆ. ಅದಕ್ಕೆ ಬದಲಾವಣೆ. ಬೆಂಗಳೂರು ಜೈಲಿನಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಯಾಕೆ ನಿಯಮಗಳ ಜಾರಿಗೆ ಬರಲ್ಲ ಅಂತ ಕೇಳಬೇಕಾಗಿತ್ತು ಹೋಮ್ ಮಿನಿಸ್ಟರ್. ಬಳ್ಳಾರಿಯಲ್ಲೋ ಮೈಸೂರಲ್ಲೋ ಆಗುತ್ತೆ, ಯಾಕೆ? ವೈ? ಏನಕ್ಕೆ ಆಗ್ತಾ ಇಲ್ಲ ಅಲ್ಲಿ? ಹಾಗಾದ್ರೆ ಆ ಜೈಲನ್ನು ಬಂದ್ ಮಾಡಿಬಿಡಿ ಅಂತ ಕೇಳಬೇಕಾಗಿತ್ತು. ಬಂದ್ ಮಾಡಿ ಆ ಜೈಲಿನಂಗಾರೆ, ಅಲ್ಲಿದ್ದವ್ರು ನಾನು ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳಬೇಕಾಗಿತ್ತು. ಅವಾಗ ಇವಾಗ ಅಕ್ಸೆಪ್ಟದು, ಅಲ್ಲಿರೋರು ಅಸಮರ್ಥರು ಅಂತ ಆಯ್ತು ಅಂತ ಅನ್ಕೋಬೇಕಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ಇರಬಹುದು, ಇಲ್ಲದೆ ಇರಬಹುದು. ಎಸ್. ಇನ್ನು ದರ್ಶನ್ ಫೋಟೋ ವಿಡಿಯೋಸ್ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸರು 3 ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲಿಸಿದ್ದು, 2 ಎಫ್ಐಆರ್ಗಳಲ್ಲಿ ನಟ ದರ್ಶನ್ A1 ಆರೋಪಿಯಾಗಿದ್ದಾರೆ. ವಿಶೇಷ ಅಂದರೆ ಪೊಲೀಸರು ಎಫ್ಐಆರ್ನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖಿಸಿದ್ದಾರೆ. ಕಾರಾಗೃಹ ತಿದ್ದುಪಡಿ ಅಧಿನಿಯಮದ ಸೆಕ್ಷನ್ 42 ಅಡಿ ಕೇಸ್ ದಾಖಲಾಗಿದೆ. ಇದರ ಪ್ರಕಾರ ಆರೋಪಿಗಳಿಗೆ 6 ತಿಂಗಳ ಜೈಲು ಶಿಕ್ಷೆ ಅಥವಾ ₹200 ದಂಡ ವಿಧಿಸಲು, ಇಲ್ಲವೇ ಶಿಕ್ಷೆ ಜೊತೆ ದಂಡವನ್ನು ವಿಧಿಸಲು ಅವಕಾಶ ಇದೆ. ಕಾಫಿ ಹೀರುತ್ತಾ ದಮ್ ಹೊಡೆಯುತ್ತಾ ಕೂತ ಪ್ರಕರಣ ಸಂಬಂಧ 1 ಎಫ್ಐಆರ್, ವಿಡಿಯೋ ಪ್ರಕರಣ ಸಂಬಂಧ 2ನೇ ಎಫ್ಐಆರ್ ದಾಖಲಾಗಿದೆ. ಇನ್ನು ಕರ್ತವ್ಯ ಲೋಪದ ಆರೋಪದ ಮೇರೆಗೆ 23ರಂದು ಡ್ಯೂಟಿಯಲ್ಲಿದ್ದ 3 ಜೈಲು ಸಿಬ್ಬಂದಿ ಮತ್ತು ಕಾರಾಗೃಹ ನಿಯಮ ಉಲ್ಲಂಘಿಸಿದ ಆರೋಪದ ಮೇಲೆ ಖೈದಿ ಮುಜೀಬ್ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿದೆ. ಕಾರಾಗೃಹ ನಿಯಮ ಉಲ್ಲಂಘಿಸಿದ ಮುಜೀಬ್ ಅಂದ್ರೆ ಏನು ನಿಯಮ ಉಲ್ಲಂಘಿಸಿದ್ದು ಗೊತ್ತಿಲ್ಲ. ಅಂದ್ರೆ ಅವರಿಗೆ ಚೇರ್ಗಳ ಫೆಸಿಲಿಟಿ ಹೊರಗಿನಿಂದ ತಂದು ಕೊಡೋದಕ್ಕೆ ಮಾಡಿದ್ದು. ಓಕೆ, ಅದಾ? ದಟ್ಸ್ ಓಕೆ, ಆಲ್ ರೈಟ್, ಸರಿ ಇದೆ, ಸರಿ ಮಾಡಿದ್ದಾರೆ. ಪಾಯಿಂಟ್ ಈಸ್, ಸ್ಟೇಟು ಈ ಪ್ರಕರಣವನ್ನು ಒಂದು ಪ್ರತ್ಯೇಕ ಪ್ರಕರಣವೆಂದು ಪರಿಭಾವಿಸಿ ಇದರಿಂದ ನುಣಿಸಿಕೊಂಡರೆ ಸಾಕು ಅನ್ನುವಂತಹ ಮನೋಸ್ಥಿತಿಯಿಂದ ಮೊದಲು ಹೊರಗೆ ಬನ್ನಿ. ನೀವು ಪದೇ ಪದೇ ಜೈಲುಗಳಲ್ಲಿ ಕಾರಾಗೃಹ ವ್ಯವಸ್ಥೆಯಲ್ಲಿ ಆಗುತ್ತಿರುವಂತಹ ಇಂತಹ ಕಚಡ ಕೆಲಸಗಳಿಗೆ 10 ವರದಿಗಳು ಇದ್ದಾಗ ಅದರ ಪ್ರಕಾರದಲ್ಲಿ ಹೇಗೆ ಬುಡಕ್ಕೋಗಿ ರಿಫಾರ್ಮ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ. ಈ ಪ್ರಕರಣದಿಂದ ಇನ್ನೊಂದು ಪ್ರಕರಣಕ್ಕೆ ಹಾರಬೇಡಿ. ಬೆಂಕಿಯಿಂದ ಬಾಂಡಲೆಗೆ, ಬಾಂಡಲೆಯಿಂದ ಬೆಂಕಿಗೆ ನೆಕ್ಸ್ಟ್ ಪ್ರಕರಣ ನಡೆದಾಗ
ಅವನನ್ನು ಹಿಂಡಲ್ಗ ಜೈಲ್ಗೆ ಹಾಕ್ಬಿಡ್ತೀವಿ ನಾವು ಇವಾಗ. ಅದರಲ್ಲಿ 9 ಜನ ಸಸ್ಪೆಂಡ್ ಮಾಡಿಬಿಡ್ತಾ ಇದ್ದೀವಿ. ಸಸ್ಪೆಂಡ್ ಮಾಡಿದವ್ರು ವಾಪಸ್ ಬರ್ತಾರೆ. ದೇ ವಿಲ್ ಕಮ್ ಬ್ಯಾಕ್, ದೇ ಹ್ಯಾವ್ ಟು ಕಮ್ ಬ್ಯಾಕ್. ಅವ್ರಿಗೆ ಶಿಕ್ಷೆನೇ ಅಲ್ಲ. ಹಾಗಾಗಿ ಸ್ಟೇಟ್ ಮಸ್ಟ್ ಕಾನ್ಸ್ಟಿಟ್ಯೂಟ್ ಒಂದು ಸೀರಿಯಸ್ಲಿ ಒಂದು ಕೆಲಸ ಯಾವುದು ಅಂದರೆ ಇದು ಜೈಲಿನ ಒಳಗಡೆ ರೆಡಿ ಮಾಡೋದು ಹೆಂಗೆ. ಇದು ಒಂದು ಪ್ರಕರಣ ನಿಮಗೆ ರಪ್ ಅಂತ ಮಕ್ಕಕ್ಕೆ ಕಪಾಳ ಕೊಡೋದು ಎಬ್ಬಿಸಿದೆ ಅಷ್ಟೇ. ಎಚ್ಚೆತ್ತುಕೊಳ್ಬೇಕಷ್ಟೇ. ಹಿಂದೆ ಆಗ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಹೈ ಪ್ರೊಫೈಲ್ ಆಗಿದ್ದರಿಂದ ಸ್ವಲ್ಪ ಜೋರಾಗಿ ಪಟ 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 ಅಂತ ಏಟ್ ಬಿದ್ದಿದೆ ನಿಮ್ಮ ಮುಖಕ್ಕೆ ಅಷ್ಟೇ. ಬಿದ್ದಿಲ್ಲ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಮುಜುಗರ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ದಟ್ಸ್ ನಾಟ್ ಮೈ ಪ್ರಾಬ್ಲಮ್, ದಟ್ಸ್ ನನ್ನ ಸಮಸ್ಯೆ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಕನ್ವಿಕ್ಟೆಡ್ ಪ್ರಿಸನರ್ಸು ಅಂಡರ್ ಟ್ರಯಲ್ಗಳ ನಂಬರ್ಗಳು ಪರಪ್ಪನಗರದಲ್ಲಿ ಆ ರೀತಿ ಇದ್ದಾಗ ಯಾಕವ್ರನ್ನೆಲ್ಲ ಒಂದೇ ಕಡೆ ಎಲ್ಲೋ ಅಲ್ಲಿ KGF ಅಲ್ಲೋ ಅಥವಾ ಕೋಲಾರದಲ್ಲೋ ಎಲ್ಲೋ ಇಂಡಸ್ಟ್ರಿಯಲ್ ಲ್ಯಾಂಡು ಅಥವಾ ಯಾವ್ಯಾವುದೋ ಮೈನ್ ಲ್ಯಾಂಡು ಅವು ಇವು ಯಾವ್ಯಾವುದೋ ಲ್ಯಾಂಡ್ಗಳು ಒಂದು ಮಣ ಇವೆ, ಒಂದು 100 ಎಕರೆ ತೊಗೊಂಡು ಕನ್ವಿಕ್ಟೆಡ್ ಪ್ರಿಸನರ್ಸ್ನೆಲ್ಲ ಮೂವ್ ಮಾಡ್ಬೇಕು ತಾನೇ ಆಚೆಗೆ. ಫಸ್ಟು ಭಾಳ ಹಿಂದೆನೇ ಹೇಳಿದ್ರೆ ಇದನ್ನು ಕೇಳಿಸ್ಕೊಳ್ಳಿಲ್ಲ ಯಾರೂ. ತಗೊಂಡಕ್ಕೆ ಪರಪ್ಪನಗರ ತಳ್ಬಿಟ್ರು ತೊಗೊಂಡೋಗಿ ಎಲ್ಲ ತುಂಬಿಕೊಂಡು ಫಸ್ಟ್ ಮೂದಿ ಕನ್ವಿಕ್ಟೆಡ್ ಪ್ರಿಸನರ್ಸ್ ಔಟ್ ಎಲ್ಲರೂ. ಅವ್ರು ಅಲ್ಲಿ ಹಾಕಿರಬೇಕು, ಅವ್ರು ಎಲ್ಲಿದ್ರೂ ಒಂದೇ ಅಲ್ವಾ ಕನ್ವಿಕ್ಷನ್ ಆಗಿರೋದ್ರಿಂದ. ಹೇಳ್ತಿರೋದು ನಾನು ಇವ್ರಗಳ ಜೊತೆಗೆ ಹಾಕಿರ್ಬೇಕು. ಇದು ಯು ಹ್ಯಾವ್ ಟು ಗೋ ಫಾರ್ ಸಿಸ್ಟಮಿಕ್ ಚೇಂಜ್ಗಳು. ಸುಮ್ಮನೆ ಮೇಕಪ್ ರೀತಿ ನೀವು ದರ್ಶನ್ ನಿಲ್ಲಾಕ್ತೀನಿ, ಅವನನ್ನು ಅಲ್ಲಾಕ್ತೀನಿ, ಇವ್ನು ನಿಲ್ಲಾಕ್ತೀನಿ, ಇವನನ್ನು ಸಸ್ಪೆಂಡ್ ಮಾಡಿದೆ ಅಂತಂದರೆ ದೇರ್ ಇಸ್ ನೋ ಪಾಯಿಂಟ್. ಅದರಿಂದ ಗಟ್ಟಿ ಮಾಡಬೇಕು. ನಂಬರ್ 3 ಲಾಸ್ಟ್ ಪಾಯಿಂಟ್ ಈ ವಿಚಾರದಲ್ಲಿ, ಈ ಡಿ ಬಾಸ್ ಅಂತ ಸರ್ ಯಾಕೆ ಹಾಕ್ತೀರಿ? ಯಾಕೆ ಹಾಕಬೇಕು? ಫಸ್ಟ್ ಆಫ್ ಆಲ್ ಅವ್ರ ಹೆಸರೇನಿದೆ ಅದನ್ನು ಉಲ್ಲೇಖಿಸಬೇಕು. ಚೋರಿ ಅದು ಅವ್ರ ಹೆಸರಾ? ಅಲ್ಲ ಸರ್. ಆಧಾರಲ್ಲಿ ಇದೆಯಾ? ಇಲ್ಲ. ಪಾಸ್ಪೋರ್ಟಲ್ಲಿ ಇದೆಯಾ? ಇಲ್ಲ. ಯಾಕೆ ಹಾಕ್ತಾ ಇದ್ದೀರಿ ಮತ್ತೆ? ಲೆಟ್ ದಿ ಹೋಮ್ ಮಿನಿಸ್ಟರ್ ಇಶ್ಯೂ ಎ ಡೈರೆಕ್ಷನ್ ಟು DG ಅಂಡ್ DG ಶಾಲ್ ಇನ್ಸ್ಟ್ರಕ್ಟ್ ಆಲ್ ದಿ ಪೊಲೀಸ್ ಸ್ಟೇಷನ್ಸ್. ಇನ್ನು ಮುಂದೆ ಯಾವೊಂದು ಅಲಿಯಾಸ್ ಹಾಕೂಡುದು ನೀವು. ಇಲ್ಲ ಪಾಸ್ಪೋರ್ಟು, ಇಲ್ಲ ಆಧಾರು, ಇಲ್ಲ ವೋಟರ್ಸ್ ID, ಅದರಲ್ಲಿ ಹೆಸರಲ್ಲಿ ಅಧಿಕೃತವಾದ ಹೆಸರೇನಿದೆ ಅದು ಹಾಕಿ ಸಾಕು ಅಂತ. ಏನದು ಅಲಿಯಾಸು? ಚೂರಿ ಚಿಕ್ಕಪ್ಪ, ಬಾಂಬಿನ ಇನ್ಯಾವುದೋ ಹೆಸರು, ಬಾಂಬ್ ಹೆಸರು, ನಾಳೆ ಮಿಸೈಲ್ ಮುತ್ತಣ್ಣ. ವೈ ಆರ್ ಯು ಗ್ಲೋರಿಫೈಯಿಂಗ್ ದೇರ್ ಕೆಪ್ಟ್ ನೇಮ್ಸನ್ನ? ಯಾಕೆ ಗ್ಲೋರಿಫೈ ಮಾಡ್ತಾ ಇದ್ದೀವಿ ನಾವು ಕಾನೂನು ಪ್ರಕಾರದಲ್ಲಿ? ಅದನ್ನು ರಿಮೂವ್ ದೀಸ್ ಅಲಿಯಾಸಸ್ನ. ದಾಖಲೆಗೆ ಐದರ ಆಧಾರು ಅಥವಾ ಪಾಸ್ಪೋರ್ಟು ಅಥವಾ ವೋಟರ್ಸ್ IDನೋ ಯಾವುದೋ ಒಂದು, ಅದರಲ್ಲಿ ಏನು ಹೆಸರಿದೆ ಆ ಹೆಸರು ಹಾಕ್ತೀವಿ. ನೀ ಬಾಂಬ್ ಆದ್ರೇನು, ಮಿಸೈಲ್ ಆದ್ರೇನು, ಸ್ಯಾಟಲೈಟ್ ಆದ್ರೇನು, ಯಾಕೆ ಹಾಕ್ತೀರಿ? ವೈ ಆರ್ ಯು ಗ್ಲೋರಿಫೈಯಿಂಗ್ ಇಟ್? ತೆಗಿಬೇಕಿದೆನಾ? ಇದ್ಯಾವುದೊಂದು ಓಲ್ಡ್ ಸಿಸ್ಟಮ್ ಇದು. ಫ್ಯಾನ್ಸ್ಗಳು ಫಾಲೋ ಮಾಡೋದನ್ನ ಪೊಲೀಸರು ಫಾಲೋ ಮಾಡ್ತಾರೆ. ಏನಕ್ಕೆ ಮಾಡ್ತಾ ಇದ್ದೀರಿ ಪೊಲೀಸ್ನವರು? ನೀವೇ ಅಫಿಷಿಯಲ್ ರೆಕಗ್ನಿಷನ್ಸ್ ಕೊಡ್ತಾ ಇದ್ದೀರೇನು ಅಲಿಯಾಸ್ಗಳಿಗೆ? ಕಿತ್ತು ಬಿಸಾಕಿ ಈ ಸಿಸ್ಟಮನ್ನು ಫಸ್ಟು. ಐ ಹೋಪ್ ದಿ ಹೋಮ್ ಮಿನಿಸ್ಟರ್ ವಿಲ್ ಲಿಸನ್. ಏನಕ್ಕೆ ಬೇಕಿದೆ? ಈ ಪ್ರಕರಣ ಅಲ್ಲ, ಯಾವ ಪ್ರಕರಣಕ್ಕೂ ಬೇಕಾಗಿಲ್ಲ. ಅವನ ಹೆಸರು ಹಾಕಿ ಕ್ಲೋಸ್ ಮಾಡಿ. ನಾಳೆ ಜಡ್ಜ್ಮೆಂಟ್ ಆದರೆ ಅವನ ಹೆಸರು ಮೇಲೆ ಆಗಬೇಕಲ್ಲ, ಅದಕ್ಕೆ ಯಾಕೆ ಅಲಿಯಾಸ್ಗಳು ಬೇಕು? ಅವು ಇಟ್ಕೊಳ್ಳೋ ಅಲಿಯಾಸ್ಗಳಿಗೂ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರೋದು ಈಗ ಬಹಿರಂಗ ಆಯಿತು. ಡ್ಯಾಶ್ ಸತ್ಯ ಜೊತೆ ಅಲ್ಲದೆ, ಸತ್ಯ ಅಂದರೆ ಒಬ್ಬ ವ್ಯಕ್ತಿ. ಈ ಪ್ರಕರಣದಲ್ಲಿ 2 ಹೆಸರುಗಳು ನನ್ನ ಗಮನವನ್ನು ಚೆನ್ನಾಗಿ ಸೆಳೆದಿವೆ. ಇದು ನಡೆದಿದ್ದು ಅಧರ್ಮ ಅಂತ ನಮ್ಮ ಭಾವನೆ, ಆದರೆ ಧರ್ಮ ಅನ್ನುವವರೇ ಅದರಲ್ಲಿದ್ದಾರೆ. ಇದು ನ್ಯಾಯವೋ? ನ್ಯಾಯ ಅಲ್ಲ ಅಲ್ವಾ ಅನ್ನೋದು ಅಂತ ಅನ್ಸತ್ತೆ ಮನಸ್ಸಿಗೆ. ಆದರೆ ಅದರಲ್ಲಿ ಇರುವವರೊಬ್ಬರು ಸತ್ಯ ಅನ್ನೋ ಹೆಸರಿನವರೇ ಇದ್ದಾರೆ. ನನಗೆ 2 ಹೆಸರು ಗಮನ ಸೆಳೀತು. ಅವ್ರ ಹೆಸರಿಟ್ಕೊಂಡ್ರೆ ತಪ್ಪಲ್ಲ. ಈ ಪ್ರಕರಣದಿಂದ ಅನ್ನಿಸ್ತು ಅಷ್ಟೆ. ಹಲವು ನಟನಟಿಯರಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿರಬಹುದು ಎಂಬ ವಿಚಾರ ಬರ್ತಾ ಇದೆ. ಅದ್ಯಾರ್ದೋ ರೌಡಿ ಶೀಟರ್ ಕೈಯಿಂದ ಫೋನ್ ತಗೊಂಡು ಯಾರ್ಯಾರಿಗೋ ಫೋನ್ ಮಾಡಿದ್ದಾರೆ ಅಂತ. ಬ್ಯಾರಕ್ ಮೇಲೆ ರೇಡ್ ಮಾಡಿದಾರಂತೆ, ಮೊಬೈಲ್ ಪತ್ತೆ ಆಗಿಲ್ವಂತೆ. ಅದ್ಯಾರೋ ಮೊಬೈಲ್, ಅದ್ಯಾರೋ ಧರ್ಮನೋ ಯಾರೋ ಮೊಬೈಲ್ ನಾಶ ಆಗಿರಬಹುದು ಅಂತ ಹೇಳ್ತಿದ್ದಾರಂತೆ. ಸಾಧ್ಯನೇ ಇಲ್ಲ ಈ ರೇಡಲ್ಲಿ ಅದೆಲ್ಲ ಸಿಕ್ಕಕ್ಕೆ. ಅಷ್ಟು ಚಾಲಾಕಿ ಎಲ್ಲ ಚಾಲಾಕಿ ಇರ್ತಾರೆ. ಫೋಟೋ ಪ್ರಕರಣ ಹೊರಬಂದ ಹಿನ್ನೆಲೆಯಲ್ಲಿ ದರ್ಶನ್ ಏನೋ ಗರಂ ಆದರಂತೆ ಅಂತೆ. ಯಾರ ಸಹ ಕೈದಿಗಳ ಮೇಲೆ ಯಾವನು ಅವ್ನು ತೆಗೆದವನು ಫೋಟೋ, ಇದನ್ನು ವೈರಲ್ ಮಾಡಿದವನು ಯಾವನು, ಆಚೆ ಕಳಿಸ್ದವನು ಯಾವನು ಅಂತೆಲ್ಲ ಬೊಯ್ದ್ರಂತೆ ಸಿಕ್ಕಿದವ್ರಿಗೋ ಅಥವಾ ಅವ್ರ ಎದುರುಗಡೆ ಕಾಣಿಸ್ತವ್ರಿಗೋ.
ಈ ಮಧ್ಯೆ ಇನ್ನಷ್ಟು ಫೋಟೋಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಹಾಗೇ ಅದು ಸೀಸನ್. ಅದು ಮಳೆಗಾಲದಲ್ಲಿ ಒಂದು ದಿನ ಬಿಟ್ಟು ಮಳೆ ಬರಲ್ವೇ, ಹೌದು, ಹಾಗೆ ಇದು ಸೀಸನ್. ನೋಡ್ತಾ ಇರಿ. ಈ ಪೋಸ್ ಮೇಲೆ ಪೋಸ್ ಕೊಟ್ಟಿದ್ದಾರಂತೆ ಯಾರೋ ನಾಗ ಮತ್ತು ಆತನ ಸಹಚರರೆಲ್ಲ ಬ್ರ್ಯಾಂಡೆಡ್ ಚಪ್ಪಲಿ ಹಾಕ್ಕೊಂಡು ಗೋವಾನಲ್ಲಿ ಚಡ್ಡಿ ಹಾಕ್ತಾರಲ್ಲ ಆ ಟೈಪ್ ಡ್ರೆಸ್ ಎಲ್ಲ ಹಾಕೊಂಡು ಫುಲ್ ಪೋಸ್ ಕೊಟ್ಟಿದ್ದಾರಂತೆ. ಎಲ್ಲಿಂದ ಬರುತ್ತೆ ಅದೆಲ್ಲ? ಎಲ್ಲಿಂದ ಬರುತ್ತೆ? ಮೋಸ್ಟ್ಲಿ ಡೈರೆಕ್ಟಾಗಿ ಸ್ಯಾಟಲೈಟಿಂದ ಡೆಲಿವರಿ ಇರ್ಬೋದು. ಮೋಸ್ಟ್ಲಿ ಯಾರೋ ಒಬ್ಬರು ಕೊಟ್ಟು ಬಂತಿರ್ಬೇಕು ಪಾಪ. ಸರಿ, ಇನ್ನು ದರ್ಶನ್ ಯಾವುದೋ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ ಸತ್ಯ ಅವರು ಆ ವಿಚಾರಣೆ ಮುಂದುವರಿಸಿದ್ದಾರೆ. ಆತಂದು ದರ್ಶನ್ ಮೇಲೆ ಅಭಿಮಾನಕ್ಕೆ ಅವರು ಹೇಳಿದ್ದನ್ನು ಮಾಡಿ ಜೈಲಿಗೆ ಹೋದ್ರಂತೆ. ಯಾರೋ ಮಂಡ್ಯದ ಚಾಮಲಾಪುರದ ನಂದೀಶ, ಆತನ ಕುಟುಂಬ ಈಗ ಗೊಳಾಡ್ತಿದಾರಂತೆ. ನಾವೇನು ಮಾಡೋಣ ಅಂತ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮಗ ಏನು ಮಾಡುತ್ತಿದ್ದಾನೆ ಎಂಬುದನ್ನು ನೀವು ಚೆಕ್ ಮಾಡಬೇಕು. ಅವ್ರವ್ರ ಜವಾಬ್ದಾರಿ ನೀವು ಚೆಕ್ ಮಾಡಬೇಕು. ನಮ್ಗೆ ಅರ್ಥ ಆಗುತ್ತೆ ಅವ್ರ ಸಂಕಟಗಳು, ತಾಯಿಯಾಗೋ ತಂದೆಯಾಗೋ ಅರ್ಥ ಆಗುತ್ತೆ. ಬಟ್ ಸಾಮಾನ್ಯವಾಗಿ ಈ ಪ್ಯಾಟ್ರನ್ನನ್ನು ನಾವು ನೋಡ್ತೀವಿ. ಕಮ್ಯುನಲ್ ರೈಟ್ಸ್ ಆದಾಗ ನನ್ನ ಮಕ್ಕಳೇನು ಮಾಡಿಲ್ಲ ಬೆಂಕಿ ಹಾಕ್ತಿರೋ ಫೋಟೋ ಇರುತ್ತೆ. ಏನು ಮಾಡಿಲ್ಲ ಅವನು, ಅಂಥದ್ದೆಲ್ಲ ಮಾಡೋವನೇ ಇಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಮನೆಗೆ ಬರ್ತಿದ್ದ ಅಷ್ಟೇ. ಅವನು ಈ ಕಡೆ ನೋಡ್ತಿರ್ಲಿಲ್ಲ. ಅವನು ಒಂದು ಅಭ್ಯಾಸ ಇಲ್ಲ ಅವನಿಗೆ ಅಂತ ಗೋಳಾಡೋ ತಾಯಂತರಗಳನ್ನು ನಾವು ನೋಡಿದ್ದೀವಿ. ಅದು ಮನೆಯವರಿಗೆ ಮಾತ್ರ. ಎಲ್ಲವೂ ಅದರಲ್ಲಿ ಸತ್ಯ ಅಂತ ಹೇಳಲಿಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಅವ್ರ ತಾಯಿ ಪಾಪ ಸಂಕಟ ಅಷ್ಟೇ. ಸರ್ ಏನು ಚಂದ ಸರ್ ಅದನ್ನು ಹುಡುಕುವೆ, ನಮಗೆ ಬೇಜಾರು. ಹಿಂಗೆ ಆಯ್ತಲ್ಲ ಅಂತ ಬಿಟ್ರೆ ನೀನು ಗೊತ್ತಿಲ್ಲ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕೆ? ನಾವು ಎಲ್ಲಿದೆ ಆ ಥರ ಇದ್ರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್, ನಮ್ಮ ಹತ್ರ ₹1 ಇಲ್ಲ, ಅವರೇ ಬಿಡಿಸ್ಕೊಬರ್ಲಿ. ಮಾತಾಡ್ಸ್ಕೊಂಡು ಒಂದು 4 ಮಾತಾಡ್ಸ್ಕೊಂಡು ಅದೇ ಸರ್ ಇದೇ ನಮ್ಮ ಪಕ್ಕ ಬರೋದು. ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬರ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದೆ ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊಬರ್ಲಿ. ಸರಿ ಸರ್, ಕಷ್ಟ ಬಂದದೆ. ಈಗ ನಾವು ಇಟ್ಟು ಅನ್ನೋದೇ ನಮಗೆ ಕಷ್ಟ ಆಗೋದು. ಈಗ ಅದರೊಳಗೆ ನಾವು ಇವ್ರతో ಸಾಲ ಮಾಡಿ ಏನೋ ಒಂದು 5,000 10,000 ಊಟ ಅಥವಾ ಕೊಟ್ಬಿಟ್ಟು ಬಿಡ್ಸ್ಕೊಬರುತ್ತೆ. ಈ ಅಂಗಡಿ ಅದೇ ಏನೋ ಇದರಿಂದ ಹಲವರು ಪಾಠ ಕಲಿಯೋದಿದೆಯಲ್ಲ ಸರ್. ಯಾರು? ನಾನು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ರೆಡಿ ಇರೋರು ಒಂದ್ಸರಿ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಬೇಕಲ್ಲ. ಅಭಿಮಾನ ಮತ್ತು ಅಂಧ ಅಭಿಮಾನ ನಮ್ಮ ಬುದ್ಧಿಯನ್ನ ಮತ್ತು ಮೆದುಳನ್ನ ಇನ್ಯಾರಿಗೋಸ್ಕರ ಹೋಗಿ ಅಡ ಇಟ್ಟರೆ ಹೀಗಾಗತ್ತೆ. ಮತ್ತು ಈ ವರ್ಲ್ಡ್ ಇದೆಯಲ್ಲ, ಈ ಪ್ರಪಂಚ, ಅದೇ ಭೂಗತ, ಅಂಡರ್ರು, ವರ್ಲ್ಡು, ಪಾತಾಳ ಏನೇನೋ ಇದೆಯಲ್ಲ, ಅದೊಂಥರ ಮಾಯೆ. ಹೇಗೆ ಅಟ್ರಾಕ್ಟ್ ಮಾಡುತ್ತೆ ಹೇಳ? ಅಟ್ರಾಕ್ಟ್ ಹೇಗೆ ಮಾಡುತ್ತೆ ಅಂತ ನನಗೆ ಗೊತ್ತಿದೆ. ಅಟ್ರಾಕ್ಟ್ ಮಾಡುತ್ತೆ. ಕೆಲವು ಸರಿ ಅಟ್ರಾಕ್ಟ್ ಆಗೋಂಗೆ ಆಗೋಗ್ಬಿಡುತ್ತೆ. ಕೆಲವು ಸರಿ ಅನಿವಾರ್ಯವಾಗಿ ಆತನಿಗೆ ಗೊತ್ತಿಲ್ಲದೆ ಅದರೊಳಗೆ ಹೋಗ್ಬಿಡ್ತಾರೆ. ಬಟ್ ಅದು ಮಾಯೆ. ಒಂದು ಸರಿ ಒಳಕ್ಕೆ ಹೋದ್ಮೇಲೆ ಅದರಿಂದ ಹೊರಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಬರಬೇಕು ಅಂತ ಆಲೋಚನೆ ಮಾಡಿದ್ರೂ ಆ ಪ್ರಪಂಚ ಬಿಡಲ್ಲ. ವಾಪಸ್ ಸೆಳೆಯುತ್ತೆ. ಬಿಡಲ್ಲ ಪ್ರಪಂಚ. ತುಂಬ ಕಷ್ಟ. ಕೆಲವರಿಗೆ ಅದರಲ್ಲಿರುವಂಥ ಹವಾ, ಜೋಶು, ಪುಕ್ಕಟ್ಟೆ ಕೆಲವು ವ್ಯವಸ್ಥೆಗಳು ಸಿಕ್ಕೋದು ಒಂಥರ ಏನೋ ನಾನೇ ಏನೋ ಇದು ಅನ್ನೋ ಥರ 3 ಗುಂಡಿ ಬಿಚ್ಕೊಂಡ್ರೆ ದೊಡ್ಡವನು ಅಂತ ಕರ್ಕೊಳ್ಳೋರು ಇದಾರಲ್ಲ, ಅವರು ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಕೇಟ್ ಬಿದ್ದಾಗ ಬುದ್ಧಿ ಕಲಿಯಕ್ಕೆ ಹೋಗ್ತಾರೆ. ಬಟ್ ಟೈಮ್ ಮೀರಿರುತ್ತೆ ಭಾಳ ಜನಗಳ ವಿಚಾರದಲ್ಲಿ. ಇಟ್ ಇಸ್ ನಾಟ್ ದಟ್ ಎವ್ರಿ ರೌಡಿ ವಾಂಟ್ಸ್ ಟು ರಿಮೈನ್ ಆಸ್ ರೌಡಿ ಎಟರ್ನಲಿ ಟಿಲ್ ಡೆತ್. ಸಾವಿನವರೆಗೂ ನಾನು ರೌಡಿಯಾಗೇ ಇರಬೇಕು ಅಂತ ಬಯಸಿರಲ್ಲ. ನಾನು ಭಾಳ ಜನಗಳ ವಿಚಾರದಲ್ಲಿ ಕೇಸಲ್ಲಿ ಇದನ್ನು ನೋಡಿದ್ದೀನಿ. ಅವ್ರಿಗೆ ಯಾವುದೋ ಒಂದು ಹಂತದಲ್ಲಿ ದೇ ವಾಂಟ್ ಟು ಬಿ ಔಟ್. ಅದೆಂಗೋ ಮದುವೆ ಆಗಿರುತ್ತೆ, ಅದೆಲ್ಲೋ ಮಕ್ಕಳಾಗಿರುತ್ತವೆ. ಆ ಮಕ್ಕಳು ಅದ್ಭುತವಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತವೆ. ಆ ಮಕ್ಕಳಿಗೆ ವಿಚಾರಗಳಲ್ಲಿ ಭಾಳ ಗೊತ್ತಿರಲ್ಲ. ನನಗೆ ಗೊತ್ತಿರೋ ಕೇಸ್ಗಳಿವೆ. ಒಂದಿಬ್ಬರ ಕೇಸ್ನಲ್ಲಿ ಮಕ್ಕಳು ಎರಡು ಮೆಡಿಕಲ್ಲು, ಫಸ್ಟ್ ಕ್ಲಾಸ್ ಹೇಳ್ತೀನಿ. ಆಚೆ ಬರಬೇಕು ಅನಿಸುತ್ತೆ, ನಾರ್ಮಲ್ ಆಗಬೇಕು ಅನಿಸುತ್ತೆ. ಭಾಳ ಕಷ್ಟಪಟ್ಟು ಕೆಲವರು ಟ್ರೈ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಕೆಲವ್ರಿಗೆ ಆಗಿಲ್ಲ. ಇನ್ನು ದರ್ಶನ್ ಆಪ್ತೆ ಪವಿತ್ರ ಗೌಡ ಸಲ್ಲಿಸಿದ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಏವನ ಆರೋಪಿ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು. ಪವಿತ್ರ ಗೌಡ ಹಲ್ಲೆ ಮಾಡಿರಬಹುದು, ಆದರೆ ಹತ್ಯೆಗೆ ಪ್ರಚೋದನೆ ನೀಡಿಲ್ಲ. ದರ್ಶನ್ ಸೂಚನೆ ಮೇರೆಗೆ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ತನಿಖೆ ಮುಗಿದಿದ್ದು ಜಾಮೀನು ನೀಡಿ ಅಂತ ಮನವಿ ಮಾಡಿದ್ರು. ಕೊನೆಗೆ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಯಿತು. ನಾಳೆ ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ. ಪವಿತ್ರ ಗೌಡ ಜೊತೆ ಅನುಕುಮಾರ್, ವಿನಯ್, ಕೇಶವಮೂರ್ತಿ ಜಾಮೀನು ಭವಿಷ್ಯವು ನಾಳೆ ನಿರ್ಧಾರ ಆಗುವ ಸಂಭವ ಇದೆ. ಇನ್ನು ದರ್ಶನ್ ಫೋಟೋ ವಿಡಿಯೋ ಪ್ರಕರಣ ಬೆನ್ನಲ್ಲೇ ಸರ್ಕಾರ ಡ್ಯಾಮೇಜ್
ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಡಿಐಜಿ ಸೋಮಶೇಖರ್ರನ್ನ ವರ್ಗ ಮಾಡಿದೆ. ನಿನ್ನೆ ಸಸ್ಪೆಂಡ್ ಆದವರ ಜಾಗಕ್ಕೆ ಬೇರೆ ಅಧಿಕಾರಿಗಳನ್ನು ನೇಮಿಸಿದೆ. ಸಸ್ಪೆಂಡ್ ಆದ ಅಧೀಕ್ಷಕ ಶೇಷಮೂರ್ತಿ ಜಾಗಕ್ಕೆ ಕೆ ಸುರೇಶ್ ಬಂದಿದ್ದಾರೆ. ಡಿಐಜಿ ಸೋಮಶೇಖರ್ ಸ್ಥಾನಕ್ಕೆ ಮಹಿಳಾ ಡಿಐಜಿ ದಿವ್ಯಶ್ರೀ ಬಂದಿದ್ದಾರೆ. ಇನ್ನು ಜೈಲಿನ ಬಳಿ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಸರ್ಕಾರಿ ವಾಹನ ಹೊರತುಪಡಿಸಿ ಬೇರೆಲ್ಲ ವಾಹನಗಳಿಗೆ ಎಂಟ್ರಿಯನ್ನು ನಿರಾಕರಿಸಿದ್ದಾರೆ. ಇಂದು ಪವಿತ್ರ ಗೌಡ ಭೇಟಿ ಮಾಡಲು ಬಂದಿದ್ದ ಅವರ ಪೋಷಕರಿಗೆ ಅನುಮತಿ ಸಿಕ್ಕಿಲ್ಲ, ನಿರಾಸೆಯಾಗಿದೆ. ಪವಿತ್ರ ಗೌಡ ಹಲ್ಲೆ ಮಾಡಿರಬಹುದು, ಹತ್ಯೆಗೆ ಪ್ರಚೋದನೆ ಕೊಟ್ಟಿಲ್ಲ. ದರ್ಶನ್ ಸೂಚನೆ ಮೇರೆಗೆ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ ಹೇಳಿದಾರಾ? ಇದನ್ನ ಹಾಗಂತ ವಾದ ಮಾಡಿದಾರ ಅವ್ರ ಪರ ವಕೀಲರು. ಮಾಡಿದಾರಾ? ಇಸ್ ಇಟ್ ಅಡ್ಮಿಷನ್ ಆಫ್ ಕ್ರೈಮ್? Can it be? ಆಲ್ ರೈಟ್. ಈ ಫೋಟೋ ಕೇಸ್ ವಿಚಾರವಾಗಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ಸಿಗೋದು ಕ್ರಿಮಿನಲ್ಸ್, ದರ್ಶನ್ ಒಬ್ಬರನ್ನೇ ಹೈಲೈಟ್ ಮಾಡೋದು ಎಷ್ಟು ಸರಿ? ಏನು ಹೇಳಿದ್ದಾರೆ ಮೇಡಮ್ ನೋಡೋಣ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮ್ಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಅಲ್ಲಲ್ಲ, ದರ್ಶನ್ ಅವರು ಆರೋಪಿ. ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ್ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡಿ. ಕಾಮನ್ ಸೆನ್ಸ್ ಇಟ್ಕೊಂಡೇ ನಾವು ಮಾತಾಡ್ತಿರೋದ್ರಿ ಮೇಡಮ್. ನಿಮಗೂ ಅಥವಾ ನಿಮ್ಮ ಜೊತೆಲಿದ್ದವ್ರಿಗೋ ಕಾಮನ್ ಸೆನ್ಸ್ ಇಲ್ದಿದ್ರೆ ನಾವಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್ಲು. I can understand your position. I can understand it. ಈ ಕಡೆ ಸಾರ್ವಜನಿಕ ಜವಾಬ್ದಾರಿ, ಇನ್ನೊಂದು ಕಡೆ ವೈಯಕ್ತಿಕವಾಗಿ ಇರಬಹುದಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಭಾವನೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಕಾಮನ್ ಸೆನ್ಸ್ ಇಟ್ಕೊಂಡೇ ಮಾತಾಡ್ತಿರೋದು, ಏನೇನು ಬಕ್ರಾಗಳಲ್ಲ ಇಲ್ಲಿ ನಾವು. ಜೈಲೊಳಗಡೆ ಕ್ರಿಮಿನಲ್ಗಳಿರ್ತಾರೆ ಅಂತ ಇಲ್ಲದೆ ಇರೋಷ್ಟು ಗೊತ್ತಿಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ನಾವು ಪ್ರೊಫೆಷನಲ್ ಇರ್ತಿರಲಿಲ್ಲ. ಮನೆಗೆ ಹೋಗ್ತಿದ್ವಿ, ಕಾಡಿಗೆ ಹೋಗ್ತೀವಿ. ಕಾಡಲ್ಲೇನಿರುತ್ತೆ? ಮರ ಗಿಡ ಬಿಡಿ, ಜೊತೆಗೆ ಸಿಂಹ, ಹುಲಿ, ಚಿರತೆ. ಕಾಡೊಳಕ್ಕೆ ಹೋದಾಗ ಕಾಡೊಳಗಡೆ ಇರೋದು ಸಿಂಹ, ಹುಲಿ, ಚಿರತೆ ಅಂತ ಅದ್ರ ಪಕ್ಕದಲ್ಲೇ ಹೋಗಿ ಮಲ್ಕೋತೀವ? ಅದ್ರ ಪಕ್ಕದಲ್ಲೇ ಹೋಗಿ ಮಲ್ಕೋತೀವ? ಹಾಗೆ ಜೈಲಲ್ಲಿ ಕ್ರಿಮಿನಲ್ಸೇ ಅಲ್ವಾ ಇರೋದು ಅಂದಾಗ ಅವ್ರ ಜೊತೆನೇ ಇರಬೇಕು ಅನ್ನೋ ನಿರ್ಧಾರ ಮಾಡೋದು ಸರಿನೋ? ಸಿಂಹ, ಹುಲಿ ಜೊತೆ ಮಲಗ್ದಂಗೆ? ಇಟ್ಸ್ ಎ ಚಾಯ್ಸ್ ದೇ ಹ್ಯಾವ್ ಟು ಮೇಕ್. ಇದು ಆಯ್ಕೆಯನ್ನು ಅವ್ರು ಮಾಡ್ಕೋಬೇಕು. ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದು, ಅದು ಅವ್ರಿಷ್ಟ. ಬಟ್ ಆಯ್ಕೆ ಅವ್ರದ್ದಿರಬೇಕು. ಕ್ರಿಮಿನಲ್ಸೇ ಇರ್ತಾರೆ ಅಂತ ಅದನ್ನೇ ಹೈಲೈಟ್, ಯಾರನ್ನು ಹೈಲೈಟ್ ಮಾಡಬೇಕು ಅಂತ ಆರ್ಡರ್ ಕೊಡಿ ಮೇಡಮ್, ಆ ಪ್ರಕಾರನೇ ನಡ್ಕೊಳ್ತೀವಿ. ಯಾರನ್ನು ಹೈಲೈಟ್ ಮಾಡಬೇಕು ಈ ಪ್ರಕರಣದಲ್ಲಿ? ಹಾಗಾದರೆ ವ್ಯವಸ್ಥೆ ಸರಿ ಮಾಡೋ ವಿಷಯದಲ್ಲಿ ಯಾರು ಕೆಲಸ ಮಾಡಬಾರ್ದು? ಐ ಡೋಂಟ್ ನೋ, ಬೇರೆ ವಿಚಾರ. ಯಾರನ್ನ? ಇಟ್ಸ್ ಎ ಕೇಸ್ ಆಫ್ ಸೂಪರ್ ಫೇಮಸ್ ವ್ಯಕ್ತಿ. ಆಗ ಯಾರು ಹೈಲೈಟ್ ಆಗ್ತಾರೆ ಅಂತ ನೀವು ರಾಜಕಾರಣದಲ್ಲಿ ಇದ್ದವರು ನಿಮಗೆ ಗೊತ್ತಿಲ್ವಾ? ಮಂಡ್ಯ ಎಲೆಕ್ಷನಲ್ಲಿ ನಿಮ್ಮನ್ನು ಹೈಲೈಟ್ ಮಾಡಿದೆ, ಅಥವಾ ದರ್ಶನ್ ಆ್ಯಂಡ್ ಯಶ್ನ ಅವತ್ತು ಹೈಲೈಟ್ ಮಾಡಿದೆ. ಬೇರೆಯವ್ರನ್ನ ಹೈಲೈಟ್ ಯಾಕೆ ಮಾಡ್ತಾ ಇಲ್ಲ ನೀವು? ನಮ್ಮನ್ನು ಯಾಕೆ ಮಾಡ್ತಿದ್ದೀರಿ ಅಂತ ಯಾಕೆ ಕೇಳಿಲ್ಲ ಅವತ್ತು? ಅನುಕೂಲವಾಗಿತ್ತು. ಇಟ್ಸ್ ಅಗೇನ್ ಎ ಕಾಮನ್ ಸೆನ್ಸ್ ಯಾರನ್ನ ಹೈಲೈಟ್ ಮಾಡ್ತಾರೆ ಅನ್ನೋದು. ಬಟ್ ಐ ಲೀವ್ ಇಟ್ ಟು ಯು. ನಿಮ್ಮ ಒಪಿನಿಯನ್ ನಿಮ್ಮದು.